ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ಬಳಸಬೇಕಾದ ಅಂಶಗಳೆಂದರೆ ಮೊದಲನೇದಾಗಿ ನಮ್ಮ ಬುದ್ಧಿ, ಎರಡನೇದಾಗಿ ನಮ್ಮ ನಾಲಿಗೆ. ಇವೆರಡನ್ನೂ ಬೇಕಾಬಿಟ್ಟಿ ವಿವೇಚನೆ ಇಲ್ಲದೆ ಬಳಸಿದರೆ ಅನಾಹುತ ಖಚಿತ. ಎಲುಬಿಲ್ಲದ ನಾಲಿಗೆ ಎಂದು ಸಾಮಾನ್ಯವಾಗಿ ಟೀಕೆಗೊಳಗಾಗುವ ಈ ನಮ್ಮ ನಾಲಿಗೆ ದೇಹದ ಅತೀ ಮುಖ್ಯ ಅಂಗಗಳಲ್ಲಿ ಒಂದಾಗಿದೆ. ನಾವಾಡುವ ಮಾತುಗಳಿಂದ ನಮ್ಮ ವ್ಯಕ್ತಿತ್ವವನ್ನು ಅಳೆಯಬಹುದು. ಒಳ್ಳೆಯ ಮಾತುಗಳಿಂದ ಒಳ್ಳೆಯ ಸ್ನೇಹಿತರನ್ನು ಗಳಿಸಬಹುದು. ಬಾಯಿ ತಪ್ಪಿ ನುಡಿದ ಮಾತುಗಳು ಅದೆಷ್ಟೋ ಸಂಬಂಧಗಳನ್ನು ಕೆಡಿಸಿಬಿಡಬಹುದು. ಯೋಚಿಸದೆ ನುಡಿಯುವ ಮಾತುಗಳು ಕಲಹಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿ ನಾವಾಡುವ ಮಾತುಗಳು ಹಿತವಾಗಿ, ಮಿತವಾಗಿ, ನಯವಾಗಿ ಇರಬೇಕು. ಇವು ನಾಲಿಗೆಯಿಂದ ಮಾತಿನಲ್ಲಿ ಉಂಟಾಗುವ ಪರಿಣಾಮಗಳಾದರೆ ಕೇವಲ ನಾಲಿಗೆಯ ಚಾಪಲ್ಯಕ್ಕೆ ಒಳಗಾಗಿ ಕಂಡದ್ದನ್ನೆಲ್ಲ ತಿನ್ನುವ ಚಟದಿಂದ ಆರೋಗ್ಯ ಹಾಳಾಗುತ್ತದೆ. ನಾಲಿಗೆಗೆ ಹಿತಕರವಾದುದೆಲ್ಲವೂ ಆರೋಗ್ಯಕ್ಕೆ ಹಿತಕರವಾಗಬೇಕೆಂದಿಲ್ಲ. ಹಾಗಾಗಿ ಆಹಾರ ಸೇವನೆಯ ವಿಚಾರದಲ್ಲೂ ನಾಲಿಗೆಯೇ ನಮ್ಮ ದೇಹದ ಶತ್ರುವಾಗಬಹುದು. ಒಟ್ಟಿನಲ್ಲಿ ನಾಲಿಗೆಯ ಮೇಲೆ ನಿಯಂತ್ರಣವಿಲ್ಲದೆ ಹೋದರೆ ಅಪಾಯ ಖಚಿತ. ಅಷ್ಟಿಲ್ಲದೆ ಆಚಾರವಿಲ್ಲದ ನಾಲಿಗೆಯೇ ನಿನ್ನ ನೀಚ ಬುದ್ಧಿಯ ಬಿಡು ಎಂದು ಪುರಂದರದಾಸರು ಸುಮ್ಮನೆ ಎಚ್ಚರಿಸಿದ್ದಾರೆಯೇ? ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.